ನೋಡಿ ರಾಯ್ರೆ, ಮಳೆ ಬರ್ದೆ ಹೋಗಿದ್ದಿದ್ರೆ ಎಷ್ಟೊಂದು ತೊಂದ್ರೆ ಆಗ್ತಿತ್ತು. ಮಳೆ ಬರ್ಲಿ ಬರದೆ ಹೋಗ್ಲಿ, ಬೆಳೆ ಬರ್ಲಿ ಬರದೆ ಇರ್ಲಿ, ವರ್ಷ ವರ್ಷ ತಪ್ಪದೆ ಮದುವೆ ಆಗ್ತಾ ಇದ್ದಾವ, ಮಕ್ಕಳಾಗ್ತಾ ಇದ್ದಾವ. ಯಾವ ಬರಗಾಲ. ಯಾರು? ನಮಸ್ಕಾರ. ನಮಸ್ಕಾರ. ಇದೇನಾ ಮಾನಿನಿಪುರ? ಅನುಮಾನವೇ ಇಲ್ಲ, ಇದೆ. ಹಳ್ಳಿ ತುಂಬಾ ಚೆನ್ನಾಗಿದೆ. ಹೌದಾ? ನನ್ನ ಹೆಸರು ಆಶಾ ಅಂತ, ಪ್ರೆಸ್ ರಿಪೋರ್ಟರ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಅಯ್ಯೋ, ನಾ ಇರುದೇ ಅದಕ್ಕೆ. ಮೊನ್ನೆ ಊರಿಗೆ ಮೇಡಮ್ ಕೆಲ್ಸಕ್ಕೆ ಸೇರಕ್ಕೆ ಅಂತ ಒಂದ್ ಹುಡುಗಿ ಬಂದ್ಲಂತೆಲ್ಲ. ಆಗ ಭೀಮರಾಜ್ ಅನ್ನೋ ರೌಡಿ ಅವ್ಳು ನಟ್ಟಿಸ್ಕೊಂಡು ಬಂದಾಗ ಒಂದ್ ಹುಡುಗ ಬಂದು ಚೆನ್ನಾಗಿ ಒದ್ದಂತೆಲ್ಲ. ಅದ್ರ ವಿಷಯ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನೋಡಿ, ಈ ವಿಷಯ ಅವನಿಗೆ ಗೊತ್ತಾಗ ನಮ್ಗೆ ಹಿಡ್ಕೊಂಡು ತಾನು ಅಷ್ಟೇ. ಅಯ್ಯೋ, ಏನ್ರಮ್ಮ, ಮೊನ್ನೆ ನಿಮ್ ಊರ್ನಲ್ಲಿ ಭೀಮರಾಜ್ ಯಾರೋ ಹೊಡೆದ್ರಂತೆಲ್ಲ, ಅದ್ರ ವಿಷಯ ಸ್ವಲ್ಪ ಹೇಳ್ತೀರಾ? ಏನಿದು? ಭೀಮರಾಜರ ಹೆಸರು ಸಾಕು, ಬಾಯಿ ಬಿಡದಿಲ್ವಲ್ಲ? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮ. ನಾನು ಪತ್ರಿಕೆಯಲ್ಲಿ ಸುದ್ದಿ ಬರೆಯೋಳು. ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ, ಧೈರ್ಯವಾಗಿ ಉತ್ತರ ಕೊಡ್ಬೇಕು. ಹೇಳ್ತೀನಿ, ಕೇಳಮ್ಮ. ತುಂಬಾ ಸಂತೋಷ. ನಾನು ಈ ಹಳ್ಳಿಗೆ ಬಂದಾಗ್ಲಿಂದ ನೀವೊಬ್ಬರೇ ಇಷ್ಟು ಧೈರ್ಯವಾಗಿ ಮಾತಾಡಿದ್ದು. ಆ ರೌಡಿ ಭೀಮರಾಜು ಒಂದ್ ಹುಡುಗಿನ ಕೆಡ್ಸಕ್ ಬಂದಾಗ ಅನಿರೀಕ್ಷಿತವಾಗಿ ಒಬ್ಬ ಹುಡುಗ ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲ್ಸದ್ನಂತೆಲ್ಲ. ಹೌದು. ಆ ವಿಷಯ ಸ್ವಲ್ಪ ಹೇಳ್ತೀರಾ? ಆ ಹುಡುಗಿ ಗತಿ ನಿನ್ಗೂ ಬರಬಾರ್ದು ನಂಗಿದ್ರೆ ಮೊದ್ಲಿನಿಂದ ಹೊಂಟೋಗು. ನಾನು ಹೋಗೋಕ್ಕೋಸ್ಕರ ಬಂದಿಲ್ಲ ಯಜಮಾನ್ರೆ, ವಿಷಯ ಏನು ಅಂತ ತಿಳ್ಕೊಳ್ಳೋಕೋಸ್ಕರ ಬಂದಿದ್ದೀನಿ. ನಾನು ನ್ಯಾಯಕ್ಕೋಸ್ಕರ ಹೋರಾಡೋಳು. ನ್ಯಾಯಕ್ಕೆ ಎಲ್ಲಿದ್ಯಮ್ಮ ಕಾಲ? ಒಂದ್ ಕಾಲದಲ್ಲಿ ನಾನು ನ್ಯಾಯಕ್ಕೋಸ್ಕರ ಹೋರಾಡಿದ್ದಕ್ಕೆ ಈ ಕಾಲ್ ಕಳ್ಕೊಂಡಿರೋದು. ಆ ರಾಕ್ಷಸ ನನ್ನ ಮಕ್ಕಳನ್ನ ಸಂಹಾರ ಮಾಡಕ್ಕೆ ಆ ಕೃಷ್ಣ ಪರಮಾತ್ಮ ಮತ್ತೆ ಇನ್ನೊಂದ್ ಜನ್ಮ ಅವತಾರ ತಾಳ್ಬೇಕು. ಅಲ್ಲಿ ಗಂಟ ನಾನು ನೀನು ಸುಮ್ಕಿರೋದೆ ಲೇಸು. ನಿಮ್ ಹೆಸರೇನು? ರಾಮಣ್ಣ ಅಂತ. ಒಂದು ಫೋಟೋ ತಗೊಂಡ್ಲಾ? ನನ್ ಫೋಟೋ ಯಾಕೆ ಬೇಕು? ಪೇಪರ್ ನಲ್ಲಿ ಹಾಕೋಕೆ. ತಗೋ ಅಮ್ಮ. ಬಂದ್ಬಿಟ್ರಲ್ಲಮ್ಮ ಆ ರಾಕ್ಷಸನ್ ಕಡೆಯವರು. ಹೋಗು ಹೋಗು, ಹೋಗಮ್ಮ. ನಮಸ್ಕಾರ. ನೀವೇನ ಪ್ರೆಸ್ ರಿಪೋರ್ಟರ್? ಹೌದು. ನಮ್ ಲೀಡರ್ ವಿಚಾರ ತಿಳ್ಕೋಬೇಕು ಅಂತ ಅಲ್ಲಿ ಇಲ್ಲಿ ವಿಚಾರಿಸ್ತಿದ್ರಂತೆ. ಹೌದು. ಅಯ್ಯೋ, ಅಲ್ಲಿ ಇಲ್ಲಿ ಚಿಲ್ಡ್ರವನ್ನೆಲ್ಲ ವಿಚಾರಿಸೋ ಬದಲು ನೇರವಾಗಿ ನಮ್ಮ ಯಜಮಾನ ಹತ್ರನೇ ಕೇಳಿ ಎಲ್ಲ ಹೇಳ್ತಾರೆ. ಅದ್ರಲ್ಲೂ ಹೆಣ್ಣು ಮಕ್ಕಳ ಪ್ರಶ್ನೆಗೆ ನಮ್ಮ ಲೀಡರು ಚಕಾರ ಎತ್ತೋಲ್ಲ. ಅದಕ್ಕೆ ತಮ್ಮನ್ ಕರ್ಕೊಂಡು ಬರೋದು ಕಾರ್ ಕಳ್ಸಿದ್ದಾರೆ. ಬನ್ನಿ ಹೋಗೋಣ. ಬೇಡ, ನನ್ನ ಹತ್ರ ವಾಹನ ಇದೆ. ನೀವು ಮುಂದೆ ಹೋಗಿ, ನಾನು ಫಾಲೋ ಮಾಡ್ತೀನಿ.